ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾನು ನಿಮ್ಮೆಲ್ಲರಿಗೂ ನನ್ನ ಮನೆ ಹಾಲ್ಗೆ ನಮ್ಮ ಮನೆಗೆ ಅಂತಲೇ ಹೇಳ್ಬೋದು, ನಮ್ಮ ಮನೆಗೆ ಡೆಕೋರೇಷನ್ಗೆ ಅಂತ ಕೆಲವೊಂದು ಹೊಸ ಐಟಮ್ಸ್ನ ತೊಗೊಂಡಿದ್ದೀನಿ. ಸೊ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಇವಾಗ ಹೇಗೆ ಕಾಣಿಸ್ತಿದೆ ಮನೆ ಹಾಲಾಗಿರ್ಬೋದು, ಸೊ ನಾನು ಏನೇನು ಹೊಸ ಸಾಮಾನುಗಳು ತೊಗೊಂಡಿದ್ದೀನಿ ಅದರಿಂದ ನಮ್ಮ ಮನೆ ಹೇಗೆ ಕಾಣಿಸ್ತಿದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಏನೇನು ತೊಗೊಂಡಿದ್ದೀನಿ ಅಂತ ಕೂಡ ನಾನು ಆಲ್ರೆಡಿ ಅದನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಅದರಿಂದ ಅದು ಚೆನ್ನಾಗಿದೆ ಅಂತ ನಿಮ್ಗೊಂದು ಐಡಿಯಾನು ಬರುತ್ತೆ. ಜಸ್ಟ್ ನಾನು ಹಾಗೆ ತೋರಿಸ್ಬಿಟ್ರೆ ನಿಮಗೆ ಚೆನ್ನಾಗಿದೆಯಾ ಇಲ್ವಾ ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಯೂಸ್ ಮಾಡ್ತಿದ್ದೀನಿ, ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಾಗುತ್ತೆ. ಅವಾಗ ಚೆನ್ನಾಗಿ ಕಾಣಿಸ್ತಿದೆಯಾ, ಚೆನ್ನಾಗಿದೆಯಾ, ನಿಮಗೂ ಒಂದು ಐಡಿಯಾ ಬರುತ್ತೆ. ಅವಾಗ ನೀವು ತೊಗೊಳೋದಕ್ಕೆ ಈಸಿ ಆಗುತ್ತೆ ಅಂತ. ಸೊ ಆದಷ್ಟು ಮನೆ ಡೆಕೋರೇಷನ್ಗೆ ಅಫೋರ್ಡಬಲಲ್ಲಿ ಹುಡುಕ್ತಿದ್ದೆ ನಾನು. ಸೊ ಮೀಶೋಲ್ಲಿ ನನಗೆ ಅಫೋರ್ಡಬಲ್ ಪ್ರೈಸಸಲ್ಲಿ ಸಿಕ್ತು, ಅದಕ್ಕೆ ಮೀಶೋಲ್ಲಿ ತೊಗೊಂಡಿದ್ದೀನಿ. ನಾನು ಪ್ರಾಡಕ್ಟ್ಸು ಡೀಟೇಲ್ಸು ಕೋರ್ಸು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಬನ್ನಿ ಇವಾಗ ಏನೇನು ತೊಗೊಂಡಿದ್ದೀನಿ ಅಂತ ಒಂದೊಂದೇ ಹೇಳ್ತಾ ಹೋಗ್ತೀನಿ, ಹಾಗೆ ತೋರಿಸ್ತಾ ಕೂಡ ಹೋಗ್ತೀನಿ. ಫ್ರೆಂಡ್ಸ್, ಫಸ್ಟ್ ಐಟಮ್ ಇಲ್ಲೇ ನೋಡ್ತಿರ್ಬೋದು ನೀವು ಹಿಂದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಗುಡ್ ವೈಬ್ಸ್ ಓನ್ಲಿ ಅಂತ ಇದೆಯಲ್ಲ, ಸೊ ಅದು ಇಲ್ಲಿಗೆ ನನಗೆ ಬೇಕಿತ್ತು. ನಾನು ಶೂಟ್ ಮಾಡೋ ಕಡೆ ಗುಡ್ ವೈಬ್ಸ್ ಓನ್ಲಿ ಅಂತ ನನಗೆ ಬೇಕಿತ್ತು. ಈ ನನಗೆ ಸ್ವಲ್ಪ ಶೂಟ್ ಮಾಡೋಕ್ಕೆ ಅಂತಲೇ ಮಾಡ್ಕೊಂಡಿರೋದಿದ್ದು. ಅದಕ್ಕೋಸ್ಕರ ಓಕೆ, ತುಂಬ ದಿನದಿಂದ ಅನ್ಕೋತಾ ಇದ್ದೆ ಒಂದು ಏನಾದ್ರು ಈ ಥರದ್ದು ಹಾಕಬೇಕು ಅಂತ. ನನಗೆ ಮೀಶೋಲಿ ಕಡಿಮೆ ಬೆಲೆಗೆ ಸಿಕ್ತು, ಸೊ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದಕ್ಕೂ ಮುಂಚೆ ನಾನು ಹಾಕ್ಕೊಂಡಿರೋ ಡ್ರೆಸ್, ಇದ್ರ ಬಗ್ಗೆ ಖಂಡಿತ ಕೇಳ್ತೀರಾ. ಇದು ಕೂಡ ಮೀಶೋಲಿ ತೊಗೊಂಡಿದ್ದು. ಈ ಗೌನ್ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ತುಂಬ ಹಿಂದೆಯೇ. ಸೊ ಯಾರಾದರೂ ಹೋಗಿ ನೋಡಿಲ್ಲ ಅಂದರೆ ನೋಡಿ, ನನ್ನ ಚಾನಲಲ್ಲಿ ಸಿಗುತ್ತೆ. ಈ ಗೌನ್ ಕೂಡ ನಾನು ಮೀಶೋಲಿ ತೊಗೊಂಡಿದ್ದು. ಇಯರಿಂಗ್ಸ್ ಕೂಡ ಅಷ್ಟೇ. ಸೆಕೆಂಡ್ ಬಂದರೆ ನಾನು ನಿಂತಿದ್ದೀನಿ ಮ್ಯಾಟು. ನಾನು ಇಲ್ಲಿ ಶೂಟ್ ಮಾಡೋ ಕಡೆ ಹಾಕ್ಕೊಂಡಿದ್ದೀನಿ, ಬಟ್ ನೀವು ಹಾಲ್ಗೆ ಎಲ್ಲಿ ಬೇಕಾದರೂ ಹಾಕ್ಬೋದು. ಅದು ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ಇದರಲ್ಲಿ ಸೈಜಸ್ಗಳು ಕೂಡ ಸಿಗುತ್ತೆ, ನಿಮ್ಗೆ ಯಾವ ಸೈಜ್ ಬೇಕೋ ಅದನ್ನು ನೋಡ್ಬಿಟ್ಟು ತೊಗೋಬೋದು. ಫ್ರೆಂಡ್ಸ್, ಅದಾದಮೇಲೆ ನೆಕ್ಸ್ಟ್ ಬಂದರೆ ಪಫ್ ಮತ್ತು ಸ್ಟೂಲ್ ಎರಡೂ ಕೂಡ ತುಂಬ ಚೆನ್ನಾಗಿದೆ. ತುಂಬ ಕಡಿಮೆ ಬೆಲೆಗೆ ಸಿಕ್ತು ಅಂತ ಹೇಳ್ಬೋದು. ಯಾಕೆಂದರೆ ಇಷ್ಟು ಕಡಿಮೆ ಬೆಲೆಗೆ ಎಷ್ಟು ಚೆನ್ನಾಗಿರೋ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಪಫ್ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ, ಒಂದು ಒಳ್ಳೆ ಲುಕ್ ಬರುತ್ತೆ. ನಿಮ್ಮ ಮನೆಗಾಗಿರ್ಬೋದು, ಹಾಲಲ್ಲಿ ನೀವು ಬಾಲ್ಕನಿಲಿ ಎಲ್ಲಿ ಬೇಕಾದರೂ ಇಟ್ಕೊಬೋದು. ಸೊ ನಾನು ಬಾಲ್ಕನಿ ಮೇಕ್ ಓವರ್ ವಿಡಿಯೋ ನೆಕ್ಸ್ಟ್ ಮಾಡ್ತೀನಿ, ವೆಯ್ಟ್ ಮಾಡ್ತೀನಿ, ಅದಕ್ಕೆ ಖಂಡಿತ ಅದು ಬರುತ್ತೆ ವಿಡಿಯೋ. ಫ್ರೆಂಡ್ಸ್, ನೆಕ್ಸ್ಟ್ ಅದಾದಮೇಲೆ ಬಂದರೆ ನಿಮಗೆ ಇಲ್ಲಿ ನಾನು ಕೆಲಸ ಮಾಡೋ ಕಡೆ ಒಂದು ವರ್ಡಿಂಗ್ಸ್ಗಳು ಹಾಕ್ಕೊಂಡಿದ್ದೀನಿ. ಅದು ಬಂದರೆ ಡೂ ವಾಟ್ ಯು ಲವ್ ಅಂತ. ಸೊ ನನಗೆ ಇಷ್ಟ ಅದನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಬೇಕಿತ್ತು ಅದನ್ನು ತೊಗೊಂಡಿದ್ದೀನಿ. ಮತ್ತು ಅದ್ರ ಇನ್ನೊಂದು ಏನಂದರೆ, ನಿಮಗೆ ಯಾವುದೇ ರೀತಿಯ ಪೇಂಟ್ ಎಲ್ಲ ಹಾಳಾಗೋದಿಲ್ಲ. ಸೊ ಡಬಲ್ ಸೈಡೆಡ್ ಸ್ಟಿಕ್ಕರ್ ಥರ ಕೊಟ್ಟಿದ್ದಾನೆ, ತುಂಬ ಚೆನ್ನಾಗಿದೆ. ಸ್ಟಿಕ್ಕರ್ ಕೂಡ ಅಷ್ಟೇ ಇದಾಗಿತ್ತು, ಅದ್ರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು, ಪ್ಯಾಕೇಜಿಂಗ್ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಫ್ರೆಂಡ್ಸ್, ಅದಾದಮೇಲೆ ನೆಕ್ಸ್ಟ್ ಬಂದರೆ ನಾವು ನಾನು ಮಧ್ಯ ಸೆಂಟರ್ ಟೇಬಲ್ ಇಟ್ಟಿಲ್ಲ ಹಾಲಲ್ಲಿ, ಅದಕ್ಕೆ ಒಂದು ಫ್ಲೋರ್ ಮ್ಯಾಟ್ ಹಾಕಿದ್ದೀನಿ ಅಂತ ಹೇಳ್ಬೋದು. ಫಸ್ಟ್ ಕ್ಲಾಸ್ ಆಗಿದೆ. ನಾನು ತುಂಬ ನೋಡ್ತಾ ಇದ್ದೆ ರಾಕ್ ಟೈಪ್ ಇರೋದು, ಅದು ತೊಗೊಳ್ಳ, ಈ ಥರದ್ದು ತೊಗೊಳ್ಳ ಅಂತ ತುಂಬ ನೋಡ್ತಾ ಇದ್ದೆ. ಆಮೇಲೆ ನಮ್ಮ ಪಾಪು ಏನಂದರೆ ಸೋಫಾ ಮೇಲೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಆಮೇಲೆ ಅವನು ಏನಾದರೂ ಅಕಸ್ಮಾತ್ ಬಿದ್ರೂ ಅವನಿಗೆ ಏಟಾಗಬಾರ್ದು ಅಂತಿತ್ತು, ಅದಕ್ಕೆ ಸ್ವಲ್ಪ ತಿಕ್ಕಾಗಿರೋದು ತೊಗೋಬೇಕು ಅಂತ ಇತ್ತು. ಅದಕ್ಕೆ ನಾನು ಇದು ನೋಡ್ಬಿಟ್ಟು ತೊಗೊಂಡೆ. ತುಂಬ ಕಡೆ ನಾನು ನೋಡಿದೆ, ಬೇರೆ ಕಡೆ ಎಲ್ಲ, ಬಟ್ ತುಂಬ ಕಾಸ್ಟ್ಲಿ ಇತ್ತು. ನನಗೆ ಅಫೋರ್ಡಬಲ್ ಪ್ರೈಸಲ್ಲಿ ಚೆನ್ನಾಗಿರೋ ಕ್ವಾಲಿಟಿ ಬೇಕಿತ್ತು. ಸೊ ನಾನು ನೋಡ್ಬಿಟ್ಟು ತೊಗೊಂಡಿದ್ದು ಮೀಶೋಲಿ. ಆಮೇಲೆ ನನಗೆ ಅದು ಸಿಕ್ತು. ತುಂಬ ಚೆನ್ನಾಗಿದೆ. ಅದು ಸ್ವಲ್ಪ ಕಾಸ್ಟ್ಲಿನೇ, ಅಂದರೆ ತೊಗೊಂಡಿದ್ರೆ ಇರೋದ್ರಲ್ಲಿ ಕಾಸ್ಟ್ಲಿ, ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನು ಇಷ್ಟು ಒಳ್ಳೆ ಕ್ವಾಲಿಟಿ ಬರುತ್ತೆ ಅಂತ ಅಂದ್ಕೊಂಡಿಲ್ಲ. ನಮ್ಮ ಮನೆಗೆ ಬಂದವರೆಲ್ಲ ಕೇಳ್ತಾರೆ ಎಲ್ಲಿ ತೊಗೊಂಡಿದ್ದು ಅಂತ. ಅಷ್ಟು ಚೆನ್ನಾಗಿದೆ. ಅದು ಒಂದು ಹಾಲ್ಗೆ ಒಂದು ಒಳ್ಳೆ ಲುಕ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದರೆ ಒಂದು ವಾಲ್ ಕ್ಲಾಕ್ ತೊಗೊಂಡಿದ್ದೀನಿ, ಬಟ್ ಕ್ಲಾಕ್ ಇನ್ನೂ ನಾನು ಹಾಕಿಲ್ಲ, ಯಾಕೆಂದರೆ ಅದಕ್ಕೆ ನಾನು ಶೆಲ್ ಹಾಕಬೇಕು. ಸೊ ಹಾಕಿಲ್ಲ, ಬಟ್ ಹಾಗೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಬಟ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕ್ಲಾಕ್ದು ಅದೇನಿದೆ, ಅದು ಡಿಸೈನ್ ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಲುಕ್ ಕೊಡುತ್ತೆ ನಿಮ್ಮ ಮನೆಗೆ ಅಂತಲೇ ಹೇಳ್ಬೋದು. ಮತ್ತು ನೋಡೋದಕ್ಕೆ ಸ್ವಲ್ಪ ನೋಡಿದ ತಕ್ಷಣ ಏನೋ ವುಡ್ಡಲ್ಲಿ ಮಾಡಿಸಿರೋ ಥರ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಒಂದು ಒಳ್ಳೆ ಏನಂದರೆ ತುಂಬ ಹೈ ಎಂಡ್ ಬ್ರ್ಯಾಂಡಲ್ಲಿ ಏನೋ ತೊಗೊಂಡಿದ್ದೀವೇನೋ ಅಂತ ಅನಿಸ್ಬೇಕು, ಅಷ್ಟು ಚೆನ್ನಾಗಿದೆ ಕ್ಲಾಕ್ ಅಂತ ಹೇಳ್ಬೋದು. ನೆಕ್ಸ್ಟು ಅದು ಬಿಟ್ಟರೆ ನಮ್ಮದು ಹಾಲಲ್ಲಿ ಒಂದು ಬಾಲ್ಕನಿಗೆ ಹೋಗೋದಕ್ಕೆ ಚೆಂದು ಆಫೀಸ್ ರೂಮ್ ಮಾಡ್ಕೊಂಡಿದ್ದಾರೆ, ಬಟ್ ಅದು ಬಾಲ್ಕನಿ, ಅಲ್ಲೊಂದು ವಿಂಡೋ ಥರ ಇದೆ. ಸೊ ಅಲ್ಲಿ ದೊಡ್ಡದು ಕಿಟಕಿ ಥರ, ಅಲ್ಲಿಗೆ ನನಗೇನಾದರೂ ಟ್ರಾನ್ಸ್ಪರೆಂಟ್ ಆಗಿರೋದು ಹಾಕಬೇಕಿತ್ತು, ಬಟ್ ಲುಕ್ ಚೆನ್ನಾಗಿರಬೇಕಿತ್ತು. ಸೊ ಅದಕ್ಕೆ ಸ್ಕ್ರೀನ್ ಒಂಥರ ಡಿಫ್ರೆಂಟ್ ಆಗಿರೋದು ಹುಡುಕ್ತಾ ಇದೆ. ಸೊ ಥ್ರೆಡ್ಡಲ್ಲಿರೋ ಥರ ಅದು ಹಾರ್ಟ್ ಮಧ್ಯ ಶೇಪ್ ಬಂದಿರೋದು ಅದು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಟ್ರಸ್ಟ್ ಮೀ, 200 ರೂಪೀಸ್ ಇರಬೇಕು. ಇಷ್ಟು ಚೆನ್ನಾಗಿದೆ, ಎಷ್ಟು ಒಳ್ಳೆ ಲುಕ್ ಕೊಡ್ತಾ ಇದೆ ಹಾಲ್ಗೆ ಅಂದರೆ ಹಾಲ್ ಲುಕ್ಕೇ ಚೇಂಜ್ ಆಗಿದೆ.
ಫಸ್ಟ್ ಕ್ಲಾಸ್ ಆಗಿದೆ ಕ್ವಾಲಿಟಿ. ನನ್ನ ಪ್ರಕಾರ ಸೂಪರ್. ಎಲ್ಲರೂ ತೊಗೊಂಡು ಟ್ರೈ ಮಾಡಿ. ನಿಮ್ಗೇನಾದ್ರು ನಿಮ್ಮ ಮನೆಗೆ ಆ ಥರದ್ದು ಏನಾದರೂ ಬೇಕು ಅಂತ ಇದ್ದರೆ ತುಂಬ ಚೆನ್ನಾಗಿದೆ. ಅದರಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಕಲರ್ಸ್ ಸಿಗುತ್ತೆ. ಬ್ಲ್ಯಾಕ್, ರೆಡ್, ಬ್ಲೂ ಈ ಥರ ಸಿಕ್ಕಾಪಟ್ಟೆ ಕಲರ್ ಸಿಗುತ್ತೆ. ನಿಮ್ಮ ಮನೆಗೆ ವಾಲ್ಗೆ ಯಾವ ಸೂಟ್ ಆಗುತ್ತೆ ಅದು ತೊಗೋಬೋದು. ನಾನು ವೈಟ್ ತೊಗೊಂಡಿದ್ದೀನಿ, ಯಾಕೆಂದರೆ ನನಗೆ ಸನ್ಲೈಟ್ ಜಾಸ್ತಿ ಬೇಕಿತ್ತು. ಸೊ ಸನ್ಲೈಟ್ ಕವರ್ ಮಾಡಬಾರ್ದಿತ್ತು, ಅದಕ್ಕೆ ನಾನು ವೈಟ್ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದರೆ ನಮ್ಮದು ಎಂಟ್ರೆನ್ಸಲ್ಲಿ ಒಂದು ಚೆಸ್ಟ್ ಡ್ರಾಯರ್ ಇಟ್ಟಿದ್ದೀವಿ, ಅದು ನಿಮಗೆ ಗೊತ್ತು. ಸೊ ಅದ್ರ ಮೇಲೆ ನಾನು ಫುಲ್ ಖಾಲಿ ಇಟ್ಟಿದ್ದೆ. ಇಲ್ಲಿ ಬಂದ ಮೇಲೆ ಇಂದಿರಾನಗರ ಇದ್ದಾಗ ಅದ್ರ ಮೇಲೆ ತುಂಬ ವಸ್ತುಗಳಿತ್ತು, ಬಟ್ ಇಲ್ಲಿ ಖಾಲಿ ಇಟ್ಟಿದೆ. ಸೊ ಕಾರ್ಕ್ ಲೈಟ್ಸ್ ಬರುತ್ತೆ, ಬಾಟಲ್ ಕಾರ್ಕ್ ಲೈಟ್ಸು. ಸೊ ಅದು ನನಗೆ ತುಂಬ ದಿನದಿಂದ ತೊಗೋಬೇಕು ಅಂತ ಇತ್ತು, ಬಟ್ ತೊಗೊಂಡಿರಲಿಲ್ಲ. ಬಟ್ ಫೈನಲಿ ತೊಗೊಂಡೆ. ಒಂದು ಒಳ್ಳೆ ಕಡಿಮೆ ಬೆಲೆಗೆ 2 ಸೆಟ್ ಬಂದಿದೆ ಅಂತ ಹೇಳ್ಬೋದು. ಲೈಟ್ಸು ಬಾಟಲ್ ಬಂದಿಲ್ಲ, ಜಸ್ಟ್ ಲೈಟ್ಸ್ ಬಂದಿದೆ. ಬಾಟಲ್ ನೀವು ಹಾಕ್ಕೋಬೇಕು. ನಾನು ನಮ್ಮನೆ ಇರೋ ಯಾವುದೋ ಒಂದು ಬಾಟಲ್ಗೆ ಹಾಕಿದ್ದೀನಿ, ಬಟ್ ಇನ್ನೂ ಚೆನ್ನಾಗಿರೋ ಬಾಟಲ್ಗೆ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಅದು ಜಸ್ಟ್ 150 ರುಪೀಸ್ಗೆ ನನಗೆ 2 ಸೆಟ್ ಸಿಕ್ಕಿದೆ. ಅಷ್ಟಾದಮೇಲೆ ಅದ್ರ ಪಕ್ಕನೇ ಒಂದು ಬುದ್ಧದು ಇದಿಟ್ಟಿದ್ದೀನಿ. ಸೊ ಅದು ಕೂಡ ಅಷ್ಟೇ ಸೈಜ್ ತುಂಬ ದೊಡ್ಡದಿದೆ. ಅದು ನಾನು ಅದರಲ್ಲಿ ಚಿಕ್ಕದು ತೊಗೊಂಡಿದ್ದೀನಿ. ಅದು ನೆಕ್ಸ್ಟ್ ಎಲ್ಲಿ ಇಡ್ತೀನಿ ಅವಾಗ ತೋರಿಸ್ತೀನಿ ನಾನು ನಿಮಗೆ. ಇದು ದೊಡ್ಡ ಸೈಜ್ದು. $200 ರೇಂಜಲ್ಲಿ ಸಿಕ್ತು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನೋಡೋದಕ್ಕೂ ಅಷ್ಟೇ ಏನೇ ಹಾಳಾಗಿರಲಿಲ್ಲ. ಅವ್ರು ಕಳಿಸಿದಾಗ ತುಂಬ ಒಳ್ಳೆ ಪ್ಯಾಕೇಜಿಂಗ್ ಇತ್ತು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಪ್ಯಾಕೇಜಿಂಗ್ ಇತ್ತು. ನಾನು ನೋಡಿದೆ ಏನಾದರೂ ಹಾಳಾಗಿದೆಯಾ ಅಂತ ನೋಡಿದೆ, ಏನೂ ಇರಲಿಲ್ಲ. ಬಬಲ್ ರ್ಯಾಪ್ ಎಲ್ಲ ಮಾಡಿ ಫಸ್ಟ್ ಕ್ಲಾಸಾಗಿ ಕಳಿಸಿದ್ರು ಅದನ್ನು. ನೆಕ್ಸ್ಟ್ ಅದಾದಮೇಲೆ ಹಾಲಲ್ಲಿ ಒಂದು ಮರದ ಥರ ಇದೆ ಮತ್ತು ಒಂದು ಥ್ರೆಡ್ ಇದೆ. ಅದು ಹ್ಯಾಂಗ್ ಮಾಡಿ ಏನು ಬೇಕಾದರೂ ಇಟ್ಕೋಬೋದು. ನಾನು ಸದ್ಯಕ್ಕೆ ಒಂದು ಚಿಕ್ಕ ಪಾಟ್ ಇಟ್ಟಿದ್ದೀನಿ. ಸೊ ಆ ಪಾಟು ಕೂಡ ಅಷ್ಟೇ ನನಗೆ ಸೆಟ್ ಆಫ್ 4 ಏನೋ ಸಿಕ್ತು, ಬಟ್ ಅಲ್ಲಿ 1 ಇಟ್ಟಿದ್ದೀನಿ. ಇನ್ನೂ 3 ಇದೆ. ಅದಕ್ಕೂ ಇನ್ನೂ ಏನಾದರೂ ಮಾಡ್ತೀನಿ, ಅದು ತೋರಿಸ್ತೀನಿ ನಾನು ನಿಮಗೆ. ಮತ್ತು ಅದು ಹ್ಯಾಂಗ್ ಮಾಡಿರೋದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. 150 ರುಪೀಸ್ ರೇಂಜಲ್ಲಿ ಸಿಕ್ಕಿದ್ದು ನನಗೆ. ಆ ಥರ ತುಂಬ ತೊಗೊಂಡಿದ್ದೀನಿ. ಅದು ಬಾಲ್ಕನಿ ಮೇಕೋವರಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಬಾಲ್ಕನಿ ಮೇಕೋವರ್ ಮಾಡ್ತೀನಿ ಅಂತ. ಸೊ ಅದಕ್ಕೆ ವೆಯ್ಟ್ ಮಾಡ್ತೀವಿ. ಫ್ರೆಂಡ್ಸ್, ನೋಡಿದ್ರಲ್ವ, ಇಷ್ಟು ನಾನು ನಮ್ಮನೆ ಹಾಲ್ಗೆ ಡೆಕೋರೇಷನ್ಗೆ ಅಂತ ತೊಗೊಂಡಿರೋದು. ಸೊ ತುಂಬ ಚೆನ್ನಾಗಿದೆ ಎಲ್ಲ ಐಟಮ್ಸ್ ಅಂತ ಹೇಳ್ಬೋದು. ಸೊ ನಮಗೇನಂದರೆ ಹೆಣ್ಮಕ್ಳಿಗೆ ಮನೆ ತುಂಬ ಚೆನ್ನಾಗಿ ಕಾಣಿಸ್ಬೇಕು, ಡೆಕೋರೇಟಿವ್ ಆಗಿ ಕಾಣಿಸ್ಬೇಕು ಅಂತ ಇಷ್ಟ ಇರುತ್ತೆ. ಬಟ್ ಒಂದೊಂದ್ಸರಿ ಏನಂದರೆ ಅಷ್ಟೊಂದು ದುಡ್ಡು ಸ್ಪೆಂಡ್ ಮಾಡೋದಕ್ಕೂ ಇಷ್ಟ ಇರಲ್ಲ. ಕಡಿಮೆ ಬೆಲೆಯಲ್ಲಿ ನಾವು ಮನೆ ಡೆಕೋರೇಟ್ ಮಾಡಬೇಕು ಅಂತ ಇಷ್ಟಪಡ್ತಾ ಇರ್ತೀವಿ. ಆವಾಗ ನಾವು ಈ ಥರ ಹುಡುಕಿ ತೊಗೊಂಡು ನಮ್ಮ ಮನೆ ಡೆಕೋರೇಷನ್ ಮಾಡ್ಕೋಬೋದು. ಸೊ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಎಲ್ಲ ಐಟಮ್ಸು. ತೊಗೋಬೇಕಾದ್ರೆ ತುಂಬ ಯೋಚನೆ ಮಾಡ್ತಿದ್ದೆ, ಓಕೆ ಹೇಗಿರುತ್ತೋ ಏನೋ ಅಂತ. ಬಟ್ ನಾನೇನು ಮಾಡ್ತೀನಿ ಅಂದರೆ ಫಸ್ಟು ರಿವ್ಯೂಸ್ ಎಲ್ಲ ನೋಡಿ ಚೆನ್ನಾಗಿದ್ರೆ ತೊಗೊತೀನಿ. ರಿವ್ಯೂಸಲ್ಲಿ ಚೆನ್ನಾಗಿಲ್ಲ ಅಂದರೆ ತೊಗೊಳ್ಳಲ್ಲ. ಸೊ ನೀವು ಹಾಗೆ ಮಾಡ್ಬೋದು. ರಿವ್ಯೂಸ್ ನೋಡಿ ಯಾವ್ದು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅದನ್ನು ನೀವು ತೊಗೋಬೋದು. ನೀವು ಬಾಲ್ಕನಿಗೂ ಕೂಡ ನಾನು ತುಂಬ ಐಟಮ್ಸ್ ತೊಗೊಂಡಿದ್ದೀನಿ, ಪಾಟ್ಗಳು ತೊಗೊಂಡಿದ್ದೀನಿ. ಸೊ ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಇನ್ನೊಂದು ಮರ್ತುಬಿಟ್ಟಿದ್ದೆ, ಇನ್ನೊಂದು ಗಿಡ ಕೂಡ ಇಟ್ಟಿದ್ದೀನಿ. ಸೊ ಆ ಗಿಡ ಕೂಡ ಅಷ್ಟೇ ನಾನು ಇದರಲ್ಲೇ ತೊಗೊಂಡಿದ್ದು ಮೀಶೋಲಿ. ತುಂಬ ಚೆನ್ನಾಗಿದೆ. ಸೊ ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.